Good morning, dear students. Today we have go for the discuss of quantitative techniques 2 as for the syllabus of VSK University Bellary. I already explained in this syllabus in the previous classes. Then according to the syllabus we have go for the discussion. The first model is concerned for correlation. Let's see the introductions. The correlation is a statistical tool used to measure the relationship between two or more variables. First of all, what is variable? Variable is any characteristics or symbol or letter or a quantitative that can be measured or counted. A variable may also called as a data item. For example, age, gender, business income and expenses, and x and y that represent a value, so is called variable. Then correlation is a statistical tool used to measure the relationship between two or more variables. The correlation measures the closeness of the relationship between the variables. For instance, the height and weight are correlated because both will be increase or decrease. So ಇಲ್ಲಿ ಕೋರಿಲೇಷನ್ ಅಂದರೆ ಕೋರಿಲೇಷನ್ ಅನ್ನೋದು ಈಸ್ ಎ ಸ್ಟ್ಯಾಟಿಸ್ಟಿಕಲ್ ಟೂಲ್ ಆಗಿರುತ್ತೆ. ದೆನ್ ಸ್ಟ್ಯಾಟಿಸ್ಟಿಕಲ್ ಟೂಲ್ನ ಯೂಸ್ ಮಾಡೋದ್ರ ಮೂಲಕ ಆ ಟೂ ವೇರಿಯೇಬಲ್ನ ರಿಲೇಷನ್ಶಿಪ್ ಏನಿದೆ ಅನ್ನೋದನ್ನ ಮೆಷರ್ ಮಾಡುವ ಒಂದು ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಕೋರಿಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಟೂ ವೇರಿಯೇಬಲ್ಸ್ ಅಂತ ಹೇಳಿದ್ವಿ. ಆ ಟೂ ವೇರಿಯೇಬಲ್ಸ್ ಯಾವಾಗಲೂ ಅದರ ಒಂದು ರಿಲೇಷನ್ಶಿಪ್ ಏನಿರಬೇಕಂದ್ರೆ ಕ್ಲೋಸ್ನೆಸ್ ಇರಬೇಕು. ಟೂ ವೇರಿಯೇಬಲ್ನ ರಿಲೇಷನ್ಶಿಪ್ ಯಾವಾಗಲೂ ಕ್ಲೋಸ್ನೆಸ್ ಇರಬೇಕು. ದೆನ್ ಫಾರ್ ಇನ್ಸ್ಟೆನ್ಸ್ ದಿ ಹೈಟ್ ಆ್ಯಂಡ್ ವೆಯ್ಟ್, ನೋಡಿ ಹೈಟ್ ಆ್ಯಂಡ್ ವೆಯ್ಟ್ ಇದರ ಒಂದು ರಿಲೇಷನ್ಶಿಪ್ ಯಾವ ರೀತಿ ಇದೆ? ಹೈಟ್ ಆ್ಯಂಡ್ ವೆಯ್ಟ್ ಈಸ್ ಎ ಕ್ಲೋಸ್ ರಿಲೇಷನ್ಶಿಪ್. ಸೊ ಈ ಹೈಟ್ ಆ್ಯಂಡ್ ವೆಯ್ಟ್ನ ವಿತ್ ಕೋರಿಲೇಟೆಡ್ ಬಿಕಾಸ್ ದಿ ಬೋತ್ ವಿಲ್ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಹೇಳಿದ್ದಾರೆ. ಸೊ ಹೈಟ್ ಆ್ಯಂಡ್ ವೆಯ್ಟ್ ಈ ಎರಡೂ ವೇರಿಯೇಬಲ್ಸ್ನ ನಾವು ಮೆಷರ್ ಮಾಡಿದಾಗ ಬರೋ ಒಂದು ಇನ್ಫಾರ್ಮೇಷನ್ ಏನಾಗಿರುತ್ತೆ? ಸಮ್ ಟೈಮ್ ಇನ್ಕ್ರೀಸ್ ಆಗಿರ್ಬೋದು, ಅನದರ್ ಟೈಮ್ ಈಸ್ ಡಿಕ್ರೀಸ್ ಆಗಿರ್ಬೋದು. ಸೊ ಬೇಸ್ಡ್ ಆನ್ ದಿ ಡಾಟಾ ರೆಪ್ರೆಸೆಂಟೇಷನ್ ಬೇಸ್ ಮೇಲೆ. ಸೊ ಈಸ್ ಕಾಲ್ಡ್ correlations. So once again I repeat that introductions of correlations. The correlation is a statistical tool used to measure the relationship between two or more variables. ಸೊ ಕೋರಿಲೇಷನ್ ಅನ್ನೋದು ಒಂದು ಸ್ಟ್ಯಾಟಿಸ್ಟಿಕಲ್ ಟೂಲ್ನ ಯೂಸ್ ಮಾಡಿ ಟೂ ವೇರಿಯೇಬಲ್ನ ಒಂದು ರಿಲೇಷನ್ಶಿಪ್ ಏನಿದೆ, ಕ್ವಾಂಟಿಟಿ ನೇಚರ್ ಏನಿದೆ ಅನ್ನೋದನ್ನ ಮೆಷರ್ ಮಾಡುವ ಒಂದು ಪ್ರೊಸೀಜರ್ಗೆ ನಾವೇನು ಕರಿತೀವಿ? ಕೋರಿಲೇಷನ್ ಅಂತ ಕರಿತೀವಿ. ದೆನ್ ಆ ಒಂದು ಟೂ ವೇರಿಯೇಬಲ್ನ ರಿಲೇಷನ್ಶಿಪ್ ಯಾವ ರೀತಿ ಇರಬೇಕು? ವಿತ್ ಕ್ಲೋಸ್ನೆಸ್ ಇರಬೇಕು. ಆ ಟೂ ವೇರಿಯೇಬಲ್ಸ್ನ ರಿಲೇಷನ್ಶಿಪ್ ಯಾವಾಗಲೂ ಕ್ಲೋಸ್ನೆಸ್ ಇರಬೇಕಂತ ಹೇಳುತ್ತೆ. ದೆನ್ ದಿಸ್ ಈಸ್ ಸ್ಮಾಲ್ ಇಂಟ್ರಡಕ್ಷನ್ ಆ್ಯಂಡ್ ಸಿಂಪಲ್ ಇಂಟ್ರಡಕ್ಷನ್ಸ್ ಆಫ್ ಕೋರಿಲೇಷನ್. ದೆನ್ ಕಮ್ ಟು ಮೀನಿಂಗ್. Then come to meaning of correlations. The relationship of quantitative nature, the appropriate statistical tool for discovering and measuring the relationship and expressing it is brief formula is known as correlations. So it also simple meaning of the correlations. ಸೊ ಇಲ್ಲಿ ಹೇಳಿದ್ರ ಪ್ರಕಾರ ಟೂ ವೇರಿಯೇಬಲ್ಸ್ನ ಅದರ ಒಂದು ರಿಲೇಷನ್ಶಿಪ್ ಏನಿದೆ ಅನ್ನೋದನ್ನ ಅಥವಾ ಒಂದು ಕ್ವಾಂಟಿಟಿ ನೇಚರ್ ಏನೇನಿದೆ ಅನ್ನೋದನ್ನ ಮೆಷರ್ ಮಾಡುತ್ತೆ. ಬೇಸ್ಡ್ ಆನ್ ಯಾವುದ್ರ ಮೇಲೆ? ಸ್ಟ್ಯಾಟಿಸ್ಟಿಕಲ್ ಟೂಲ್ ಬೇಸ್ ಮೇಲೆ ಒಂದು ಬ್ರೀಫ್ ಫಾರ್ಮುಲಾ ಯೂಸ್ ಮಾಡೋದ್ರ ಮೂಲಕ ಆ ಟೂ ವೇರಿಯೇಬಲ್ ಒಂದು ರಿಲೇಷನ್ಶಿಪ್ ಏನಿದೆ ಅಥವಾ ಕ್ವಾಂಟಿಟಿ ನೇಚರ್ ಏನಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನು ಎಕ್ಸ್ಪ್ರೆಸ್ ಮಾಡುವ ಒಂದು ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ? ಕೋರಿಲೇಷನ್ ಅಂತ ಕರಿತೀವಿ. Then it is a simple meaning of the correlation. Then come to definitions of correlation. Correlation
analysis attempt to determine the degrees of relationship between variables. So is called correlations. ಸೊ ಇಲ್ಲಿ ಹೇಳಿದ ಪ್ರಕಾರ ಕೋರಿಲೇಷನ್ ಕೋರಿಲೇಷನ್ ಇದು ಅನಾಲಿಸಿಸ್ ಮಾಡುತ್ತೆ, ದೆನ್ ಡಿಟರ್ಮೈನ್ ಮಾಡುತ್ತೆ ಆ ಟೂ ವೇರಿಯೇಬಲ್ಸ್ನ ರಿಲೇಷನ್ಶಿಪ್ ಯಾವ ಲೆವೆಲಲ್ಲಿದೆ ಅನ್ನೋದನ್ನ. ಸೊ ಈ ಒಂದು ಪ್ರೊಸೀಜರ್ಗೆ ನಾವೇನು ಕರಿತೀವಿ, ಕೋರಿಲೇಷನ್ ಅಂತ ಕರಿತೀನಿ. ಸೊ in this class we have discussed the introductions of correlation, meaning of correlation, and definitions of correlation. So I hope you are understood that classes. Thank you for watching.